ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ಫ್ರೈಡೇ ನಾನು 12 ಗಂಟೆ ಮೇಲಾಗಿ ಹೋಗ್ಬಿಟ್ಟಿದೆ. 11 o'clock ಆಗಿದೆ. ಮಧ್ಯಾಹ್ನ ಮೇಲೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ತಿಂಡಿ ತೀರ್ಥ ಏನೂ ಇಲ್ಲ. ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಪಾಲಕ್ ಪನ್ನೀರ್ ಮಾಡೋದಕ್ಕೆ ಒಂದು ಪದಾರ್ಥ ಏನಿದೆ ಅಲ್ವಾ, ಅದು ಮಿಸ್ ಆಗಿದೆ. ಏನದು ಫ್ರೆಶ್ ಕ್ರೀಮ್ ಇಲ್ಲ ಅಥವಾ ಗೋಡಂಬಿ ಇಲ್ಲ. ಹಂಗಾಗಿ ನನಗೆ ಹೋಗಿ ತರೋದಕ್ಕಾಗಲ್ಲ. ಈಗಲೇ ಹೇಳಬೇಕು ಅಂದರೆ ಈಗಲೇ 12 ಗಂಟೆ ಮೇಲಾಗ್ಬಿಟ್ಟಿದೆ. ಇನ್ನು ನಾವು ಹೊಟ್ಟೆಗೆ ಊಟ ಇಲ್ಲದೆ ಆಶಾ ಕೂಡ ಪಾಪ ಸೊರಗಿ ಸುಸ್ತಾಗ್ಬಿಟ್ಟಿದ್ದಾಳೆ. ಹಾಗಾಗಿ ನನಗೂ ಕೂಡ ತುಂಬಾ ಸುಸ್ತಾಗಿದೆ. ಬೇಗ ಹೋಗ್ಬಿಟ್ಟು ನಾನು ರಾತ್ರಿ 3 ಗಂಟೆಗೆ ಎದ್ದಿದ್ದಂಥದ್ದು. ಬೇಗ ಹೋಗ್ಬಿಟ್ಟು ಬೇಗ ಏನಾದರೂ ಚಿತ್ರಾನ್ನ ಏನಾದರೂ ಮಾಡೋಣ ಅಂಥೇಳಿ. ಇಲ್ಲ ಅಂತಂದರೆ ಹೊಟ್ಟೆ ಕೇಳೋದಿಲ್ಲ. ತುಂಬಾ ಡಲ್ ಆಗ್ತಾಯಿದ್ದೀವಿ ಇಬ್ಬರೂ ಕೂಡ. ಹಾಗಾಗಿ ನಾಳೆ ಮಾಡ್ತೀನಿ ಅದನ್ನು. ಏನಂದರೆ ಪಾಲಕ್ ಪನ್ನೀರ್ ಪಲಾವನ್ನ. ಅದಕ್ಕೋಸ್ಕರ ತೊಗೊಂಬಂದಿದ್ದು ಪಾಲಕ್ಕು ಪನ್ನೀರು ಎಲ್ಲ ತಂದು ಸುಮಾರು ಇಲ್ಲಿ 3-4 ದಿನ ಆಗೋಯಿತು. ಬಟ್ ಆದರೆ ಒಂದಿಲ್ಲ, ಗೋಡಂಬಿ ಖಾಲಿ ಆಗಿಬಿಟ್ಟಿದೆ. ಗೋಡಂಬಿ ಬೇಕೇ ಬೇಕು, ಇಲ್ಲಾಂದರೆ ಫ್ರೆಶ್ ಕ್ರೀಮ್ ಆದರೂ ಬೇಕು. ಎರಡರಲ್ಲಿ ಯಾವುದಾದ್ರೂ ಒಂದಿತ್ತು ಅಂದರೆ ನಾವು ಪಾಲಕ್ ಪನ್ನೀರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟಿಫುಲ್ಲಾಗಿ ಬರುತ್ತೆ ಅಂತ ಹೇಳ್ಬೋದು. ಸುಮ್ಮನೆ ಸಿಂಪಲಾಗಿ ಮಾಡೋದೇನು ಎಲ್ಲ ಇದ್ದೂ ಕೂಡ. ಇನ್ನೇನು ಪಾಲಕ್ ಇದೆ, ಪನ್ನೀರ್ ಇದೆ, ಇದಕ್ಕಿನ್ನೊಂದು ಗೋಡಂಬಿ ಒಂದು ಮಿಸ್ ಆಗಿರೋ ಕಾರಣ ನಾಳೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡಿದ್ದೀನಿ ಫ್ರೆಂಡ್ಸ್. ಕೂಗುಗೆ ತುಂಬ ಹೊಟ್ಟೆ ಆಗಿದೆ ಫ್ರೆಂಡ್ಸ್. ಆದರೆ ಅವಳು ಹೇಳ್ಕೊಳ್ಳಲ್ಲ ಫ್ರೆಂಡ್ಸ್. ಅವಳು ತುಂಬ ಅದರಲ್ಲಿ ತುಂಬ ಬಚ್ಚಿಕೊತಾಳೆ ಹೊಟ್ಟೆ ಶೂ. ಬನ್ನಿ ಫ್ರೆಂಡ್ಸ್, ಬೇಗ ಫಟಾಫಟ್ ಅಂತ ಚಿತ್ರಾನ್ನ ಮಾಡಿ ಆಶಂಗೆ ಕೊಟ್ಟು ನಾನು ಕೂಡ ತಿಂದು ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ. ಬನ್ನಿ ಕೋಕೋ, ಬೇಗ ಮಾಡ್ತೀನಿ ಅದಕ್ಕೆ. ಬಾ ನೋಡಿ, ಎಲ್ಲ ಜೋಡಿಸಿದೆ. ಹೇಳಬೇಕು ಅಂದರೆ ಆ್ಯಕ್ಚುಲಿ ನೋಡಿ ಏನಿದೆ ಇದು, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಪಾಲಕ್ಕೂ ಕೂಡ ತೊಳೆದು ವಾಶ್ ಮಾಡಿ ಹಸ್ರುಗಾಯಿ ಸಮೇತ ವಾಶ್ ಮಾಡಿ ಇಟ್ಟಿದ್ದೆ. ಇವಾಗ ಥರ ಜಸ್ಟ್ ನಾನು ಇನ್ನೇನು ಗೋಡಂಬಿ ನೋಡ್ತೀನಿ. ಗೋಡಂಬಿ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಈ ಗೋಡಂಬಿ ಎಲ್ಲದ ಚೆನ್ನಾಗಾಗೋದಿಲ್ಲ ಅಂತ ಹೇಳ್ಬಿಟ್ಟು ಗೋಡಂಬಿ ತರೋದಕ್ಕೂ ಆಗೋದಿಲ್ಲ. ಈಗ ಹೋಗಿ ಪಟಾಪಟ ಅಂತೇಳಿ ಬೇಗ ತಿಂಡಿ ಮಾಡೋಣ ಅಂತ ಮಾಡ್ತಾ ಇರೋಂಥದ್ದು. ಬೇಗ ಇದನ್ನು ಮತ್ತೆ ಫ್ರಿಜ್ಜಲ್ಲಿ ಇಟ್ಬಿಡುವ. ಯಾರೋ ಫ್ರಿಜ್ ಆರ್ಗನೈಸ್ ಮಾಡಿ, ಫ್ರಿಜ್ ಟೂರ್ ಮಾಡಿ ಅಂತ ಕೇಳಿದರು ಫ್ರೆಂಡ್ಸ್. ಖಂಡಿತ ಒಂದ್ಸಲ ಎಲ್ಲ ನೀಟ್ ಮಾಡಿಬಿಟ್ಟು ಖಂಡಿತ ಮಾಡ್ತೀನಿ. ಎಲ್ಲ ಮೆಸ್ಸಿ ಆಗಿದೆ. ಫ್ರಿಜ್ ಟೂರು ಖಂಡಿತ ಮಾಡೋಣ. ಇದನ್ನು ಚಿತ್ರಾನ್ನಕ್ಕೆ ಬೇಕು ಹಾಗೆ ಎತ್ತಿಟ್ಕೊಳ್ಳೋಣ. ಇದನ್ನು ಹಾಗೆ ಫ್ರಿಜ್ಜಲ್ಲಿ ಹಾಕ್ಬಿಡೋದು. ಇದೇನು ಚಿತ್ರಾನ್ನಕ್ಕೆ ಅವಶ್ಯಕತೆ ಇಲ್ಲ, ಶುಂಠಿ ಹಾಗಾಗಿ. ಬೆಳ್ಳುಳ್ಳಿ ಕೂಡ ಏನು ಯಾರೂ ಹಾಕೋದಿಲ್ಲ ಫ್ರೆಂಡ್ಸ್. ನಾನು ಬೆಳ್ಳುಳ್ಳಿ ಕೆಲವರು ಹಾಕ್ತಾರೆ, ನಾನು ಕೂಡ ಒಂದೆರಡು ಹಾಕೋಣ ಅಂತ. ಅಲ್ಲಲ್ಲೇ ಬಾಯಿಗೆ ಸಿಗ್ತಾ ಇದೆ, ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ. ಓಕೆ ಫ್ರೆಂಡ್ಸ್, ಎಲ್ಲ ಓಜನ್ನು ತೊಗೊಂಡ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ. ಓಕೆನಾ? ಚಿತ್ರಾನ್ನಕ್ಕೆ ನಾನು ಎಕ್ಸ್ಟ್ರಾಡೇನೆ ಮೈಂಡ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಏನು ನಾನು ಅಡುಗೆ ಮಾಡಬೇಕು, ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತೇಳಿ ಪಾಲಕ್ ಪನ್ನೀರ್ ಮಾಡೋಣ ಅಂತೇಳಿ ನಾನು ಫಿಕ್ಸ್ ಆಗಿದ್ದು. ಬಟ್ ಆದರೆ ಈ ಗೋಡಂಬಿ ಖಾಲಿ ಆಗಿರೋದು ಮರ್ತೋಗ್ಬಿಟ್ಟಿತ್ತು. ಆ್ಯಸ್ ಯೂಶುವಲ್ ಹೇಳ್ಬೇಕು ಅಂದರೆ ನಾನು ಫ್ರೆಶ್ ಕ್ರೀಮ್ನ ಯೂಸ್ ಮಾಡೇ ಇಲ್ಲ ಒಂದ್ಸಲ ಅಂತಲೇ ಹೇಳ್ಬೋದು. ಹಾಗಾಗಿ ಎರಡರಲ್ಲಿ ಯಾವುದಾದ್ರೂ ಒಂದು, ಇಲ್ಲ ಫ್ರೆಶ್ ಕ್ರೀಮ್ ಆದ್ರೂ ಇರಬೇಕಿತ್ತು, ಇಲ್ಲ ಗೋಡಂಬಿ ಏನಾದರೂ ಇರಬೇಕಾಯಿತು. ಒಂದು ಪಾಲಕ್ ಪನ್ನೀರ್ ಪಲಾವು ಅಥವಾ ಈ ಒಂದು ನಾನೇನು ರೆಸಿಪಿ ಮಾಡಬೇಕು ಅಂತ ಇದ್ದೀನಲ್ವ ಪನ್ನೀರಿಂದ ಮಾಡೋವಂಥದ್ದು, ತುಂಬಾ ಟೇಸ್ಟಿಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಫ್ರೆಶ್ ಕ್ರೀಮ್ ಅಥವಾ ಗೋಡಂಬಿ ಹಾಕೋದ್ರಿಂದ. ಎರಡು ಕೂಡ ಮನೇಲಿ ಖಾಲಿಯಾಗಿರೋದನ್ನ ನೋಡಲಿಲ್ಲ. ನೆನ್ನೆನೇ ನಾನು ಎಕ್ಸ್ಟ್ರಾಡೇನೆ ನಾನು ಪ್ಲ್ಯಾನ್ ಮಾಡಿದ್ದೆ, ಈ ಒಂದು ತಿಂಡಿ ಮಾಡಬೇಕು, ಈ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತೇಳಿ. ಹಾಗಾಗಿ ಸ್ಟವ್ ಹತ್ರ ಬಂದು ನಾನು ಅಡುಗೆ ಮನೆಗೆ ಬಂದು ಕಿಚನಿಗೆ ಎಲ್ಲ ಸೊಪ್ಪೆಲ್ಲ ಸೋಸಿ, ಏನು ಅಂತಂದರೆ ಈ ಪಾಲಕ್ ಸೊಪ್ಪು ಹಸಿರು ಎಲ್ಲ ತೆಗೆದಿಟ್ಟು ಶುಂಠಿ ಬೆಳ್ಳುಳ್ಳಿ ಎಲ್ಲ ಸೈಡಿಗೆ ಎತ್ತಿಟ್ಟಿದ್ದೆ. ಇನ್ನೇನೆಲ್ಲ ನಾನು ವಾಶ್ ಮಾಡ್ಕೋಬೇಕಾಯಿತು. ಅಲ್ಲಿಗೂ ಪಾಲಕ್ ಸೊಪ್ಪನ್ನ ವಾಶ್ ಮಾಡಿ ಕೂಡ ಎತ್ತಿಟ್ಟಿದ್ದೆ, ಹಸಿರುಗಾಯಿ ಮತ್ತು ಪಾಲಕ್ ಸೊಪ್ಪನ್ನು. ಆವಾಗ ಗೋಡಂಬಿ ತೆಗಿತೀನಿ, ಮಿಕ್ಸಿಗೆ ಹಾಕಬೇಕು ಅಂತ ಫ್ರೈ ಮಾಡಬೇಕು ಅಂತೇಳಿ. ಆ ಟೈಮಲ್ಲಿ ನನಗೆ ಗೊತ್ತಾಗಿದ್ದು ಇಲ್ಲ ಅಂತೇಳಿ, ಗೋಡಂಬಿ ಇಲ್ಲ ಅಥವಾ ಫ್ರೆಶ್ ಕ್ರೀಮ್ ಇಲ್ಲ ಅಂತೇಳಿ. ಆ ಟೈಮಲ್ಲಿ ಸಡನ್ನಾಗಿ ಹೋಗ್ಬಿಟ್ಟು ಸಡನ್ನಾಗಿ ತೊಗೊಂಬರೋದಕ್ಕೂ ನಂಗೆ ಆಗಲಿಲ್ಲ. ತುಂಬಾ ಟೈಮ್ ಆಗೋಗಿತ್ತು. ಹಾಗಾಗಿ ನಾನು ಚಿತ್ರಾನ್ನ ಮಾಡಿಬಿಡೋಣ, ಬೇಗ ಆಗಿಬಿಡುತ್ತೆ. ನಾಳೆ ಹೆಂಗೂ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಹಾಗೆ ಆನ್ ದ ವೇ ಬರುವಾಗ ಸ್ವಲ್ಪ ತರಕಾರಿ ಏನೇನಿಲ್ಲ ನೋಡಿಕೊಂಡು ಹಾಗೆ ಫ್ರೆಶ್ ಕ್ರೀಮ್ ಅಥವಾ ಈ ಗೋಡಂಬಿ ತೊಗೊಂಡ್ಬಂದು ಮಾಡೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ನನ್ನ ಒಂದು ಪ್ಲ್ಯಾನ್ನ ಚೇಂಜ್ ಮಾಡಿದ್ದಂಥದ್ದು. ಅಂದರೆ ಚಿತ್ರಾನ್ನ ಮಾಡೋಣ ಅಂತೇಳಿ ಫ್ರೆಂಡ್ಸ್. ಹಾಗಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸ್ಪೆಷಲಾಗಿ ಏನಂದರೆ ನಾನು ಬೆಳ್ಳುಳ್ಳಿ ಹಾಕ್ತಾ ಇರೋಂಥದ್ದು ಚೆನ್ನಾಗಿ ಅನಿಸುತ್ತೆ. ಬೆಳ್ಳುಳ್ಳಿ ಅಲ್ಲಲ್ಲೊಂದು ಸಿಗೋದ್ರಿಂದ, ದಪ್ಪನೇ ಬೆಳ್ಳುಳ್ಳಿ ಹಾಗೆ ಉಂಡುಂಡೆ ಬೆಳ್ಳುಳ್ಳಿ ಹಾಕಬಾರ್ದು, ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹಾಕೋದ್ರಿಂದ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ನಾನು ಐಡಿಯಾನೇ ಬರಲಿಲ್ಲ ಸಣ್ಣದಾಗಿ ಹೆಚ್ಚಿ ಹಾಕಬೇಕು ಅನ್ನೋಂಥದ್ದು. ಬಟ್ ಆದರೆ ಇವಾಗ ನನಗೆ ಆ ಒಂದು ಜ್ಞಾಪಕ ಬಂತು. ಬಟ್ ಆದರೆ ಹಂಗೆ ಉಂಡುಂಡೆ ಹಾಕೋದಕ್ಕಿಂತ ಸಣ್ಣದಾಗಿ ಹೆಚ್ಚಿ ಹಾಕೋದ್ರಿಂದ ಅಲ್ಲದೆ ಒಂದೊಂದು
ಏನಂದರೆ ಬೆಳ್ಳುಳ್ಳಿ ಫ್ಲೇವರು ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ನಾನು ಚಿತ್ರಾನ್ನ ಗೊಜ್ಜು ಮಾಡೋದಕ್ಕೆ ಅದಕ್ಕೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಆಯಿಲ್ ಹಾಕಿ, ಆಯಿಲ್ ಕಾದ ನಂತರ ಸಾಸಿವೆ ಹಾಕಿ, ಜೀರಿಗೆ ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಹಾಕಿ ನಾನು ಇವಾಗ ಫ್ರೈ ಮಾಡ್ಕೊತಾರೆ ಅಂಥದ್ದು. ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಡೀಪ್ ಫ್ರೈ ಏನು ಮಾಡ್ಕೊಳೋದು ಬೇಡ ಅಂತಲೇ ಹೇಳ್ತೀನಿ. ಏನಾಯಿತು ಫ್ರೆಂಡ್ಸ್? ಇವಾಗ ನಾನು ಹಸಿರುಗಾಯಿ ಹಾಕ್ತಾಯಿದ್ದೀನಿ. ಹಸಿರುಗಾಯಿನ ಸ್ವಲ್ಪ ಲೈಟಾಗಿ ಎಣ್ಣೆಯಲ್ಲಿ ಸ್ವಲ್ಪ ಒಂದು ರೌಂಡ್ ತಿರುಗಿಸಿದ ನಂತರ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕೂಡ ಅಷ್ಟೇ 1 ರಿಂದ 2 ಸಲ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಂಡಾದ ನಂತರ ಈ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದು ಎಲ್ಲ ತರಕಾರಿಗಳ ಜೊತೆ ಉಪ್ಪು ಎಣ್ಣೆಲ್ಲ ಹಿಡಿಯೋವರೆಗೂ ನಾನು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊಂಡ ನಂತರ ಅರಿಶಿನ ಪುಡಿ ಹಾಕಿರೋವಂಥದ್ದು. ಇವಾಗ ಅರಿಶಿನ ಪುಡಿ ಹಾಕಿದ ನಂತರ ಸ್ವಲ್ಪ ಲೆಮನ್ನು ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಲೆಮನ್ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಲೆಮನ್ ಹಾಕೋದ್ರಿಂದ ಏನು ಅಂತಂದರೆ ಉಪ್ಪಿನಕಾಯಿನ ನಾವು ಬಯಸೋದೇ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೀವು ನೋಡ್ತಾ ಇದ್ದೀರಾ ಇಷ್ಟು ಚೆನ್ನಾಗಿ ಚಿತ್ರಾನ್ನ ಗೊಜ್ಜು ತುಂಬಾ ಚೆನ್ನಾಗಿ ಆಗಿದೆ ಅಂತೇಳಿ. ಇವಾಗ ಅನ್ನನ ಬಿಸಿ ಬಿಸಿ ಅನ್ನ ನಾನು ಆಶ್ರಂಗೆ ಕಲಸಿ ಆಶ್ರಂಗೆ ಸರ್ವ್ ಮಾಡಿಕೊಟ್ರೆ ಆಶಾ ಫುಲ್ ಖುಷಿಯಾಗಿ ಊಟ ಮಾಡೋಂಥದ್ದು. ಅವಳಿಗೆ ಜಾಸ್ತಿ ಫೇವ್ರೇಟು. ಮುಂಚೆ ಪಲಾವ್ಗಿಂತನೂ ಈ ಚಿತ್ರಾನ್ನನೇ ಬಯಸ್ತಾ ಇದ್ದಿದ್ದು. ಇವಾಗ ಚಿತ್ರಾನ್ನ ಕೇಳಲ್ಲ, ಜಾಸ್ತಿ ಅವಳು ಪಲಾವ್ ದಿನ ಮಾಡಿಕ್ರು ಅವಳು ಬೇಜಾರನೇ ಆಗಲ್ಲ ಫ್ರೆಂಡ್ಸ್. ಆ ಥರ ಚಿತ್ರಾನ್ನ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದಕ್ಕೆ ಉಪ್ಪಿನಕಾಯಿನೇ ಬೇಡ, ಅಷ್ಟು ಟೇಸ್ಟಿಫುಲ್ಲಾಗಿ ಚೆನ್ನಾಗಿತ್ತು. ಯಾಕಂದರೆ ಟೊಮೊಟೊ ಜೊತೆಗೆ ನಿಂಬೆಹಣ್ಣ ಇಂಡಿರೋದ್ರಿಂದ ಕ್ವೀಸ್ ಮಾಡೋದ್ರಿಂದ ತುಂಬ ಟೇಸ್ಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದರೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಫ್ರೆಂಡ್ಸ್? ಇವಾಗ ಚಿತ್ರಾನ್ನ ಊಟ ಮಾಡಿದ್ವಿ. ಊಟ ಮಾಡಿ ಹೊರಗಡೆ ಕೂಕು ಏನು ಮಾಡ್ತಾರೆ ಬನ್ನಿ ನೋಡೋಣ. ಕುಕ್ಕುಮರಿ ವಾಕ್ ಮಾಡ್ತೈತೆ ಫ್ರೆಂಡ್ಸ್. ಮಟ ಮಧ್ಯಾಹ್ನ ವಾಕಿಂಗ್ ನೀನು ಮಾಡ್ತಾ ಇದೆಯಲ್ಲ ಕುಕ್ಕುಮರಿ? ಸುಮ್ಮನೆ ನಿಂತಿದ್ದೆ ಅಷ್ಟೇ. ಕುಕ್ಕುಮರಿ ವಾಕ್ ಮಾಡ್ತಿದ್ದೆ ಬಿಸ್ಲೈಟ್. ಸುಮ್ಮನೆ ನಿಂತಿದ್ದೆ ಅಷ್ಟೇ. ಕುಕ್ಕುಮರಿ ಚಿತ್ರಾನ್ನ ಹೆಂಗಿತ್ತು? ಏನು ಮಾಡೋದಕ್ಕೆ ಹೋಗಿದೆ ಅಂದರೆ ಪಾಲಕ್ ಪನ್ನೀರ್ ಪಲಾವ್ ಮಾಡ್ಕೊಡ್ತೀನಿ ಅಂತ ಹೇಳಿ ಚಿತ್ರಾನ್ನ ಮಾಡ್ಕೊಟ್ಟಿದ್ದೀನಿ. ಅದಕ್ಕೆ ಬಿರಿಯಾನಿ ತೋರಿಸ್ಬಿಟ್ಟು ಚಿತ್ರಾನ್ನ ತಿನ್ನಿಸ್ದಂಗೆ ಆಯಿತು. ಫ್ರೆಂಡ್ಸ್ ಇವಾಗ ಪಾತ್ರೆಗಳೆಲ್ಲ ಬಿದ್ದುಬಿಟ್ಟಿದ್ದಾವೆ, ಅವನ್ನ ತೊಳಿಬೇಕು. ನಾನಂತೂ ಊಟ ಮಾಡೋಷ್ಟೊಂದು ಎಷ್ಟಾಯ್ತು ಅಷ್ಟೇ ಟೈಮ್. ಈಗ ಟೈಮ್ ಬಂದು ಇವಾಗಲೇ ಸಾಕಾಗ್ಬಿಟ್ಟಿದೆ ನಮಗೆ. ಅಪ್ಪ ಏನಪ್ಪ ಟೈಮ್ ನಮಗೆ ಟೈಮ್ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಓ ಮೈ ಗುಡ್ನೆಸ್, 1:30 ಆಗಿದೆ ಫ್ರೆಂಡ್ಸ್. ನಾನು ನಿಮಗೆ ಪೂಜೆ ಮಾಡಿ ತೋರಿಸಿಲ್ಲಲ್ಲ, ತೋರಿಸ್ತೀನಿ ತಡೀರಿ ಬನ್ನಿ. ಇವತ್ತು ವಾರ ಹೇಗೆ ಮಾಡಿದ್ದೀನಿ ಅಂತ ನೋಡಿ. ಹೀಗಿತ್ತು ವಾರ. ಆ ತಾಮ್ರದ ಚೊಂಬು ಏನು ಪಳಪಳ ಹೊಳಿತಾ ಇದೆ ಗೊತ್ತಾ? ನಾನು ಅದನ್ನು ಪೀತಾಂಬರಿ ಹಾಕಿ ತೊಳೆದಿದ್ದಂಥದ್ದು ತೋರಿಸಿ ನಾನು ನಿಮಗೆ. ಐ ವಿಲ್ ಶೋ ಯು, ವೇಟ್ ಫಾರ್ ಇಟ್. ನೋಡಿ ತಾಮ್ರದ ಚೊಂಬು ಎಷ್ಟು ಚೆನ್ನಾಗಿ ಪಳಪಳನೆ ಹೊಳಿತಾ ಇದೆ. ಪೀತಾಂಬರಿಯಿಂದ ತಿಕ್ಕಿದ್ದಂಥದ್ದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಪಳಪಳ ಅಂತ ಇದೆ. ದೀಪ ಆರೋಗಿದೆ. ನಾನು ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟೊತ್ತು ಚೆನ್ನಾಗಿ ಒಂದು ಒಳ್ಳೆ ನಿದ್ದೆ ಮಾಡಿದೆ. ನೀವು ನೋಡ್ಬೋದು ಎಂಥ ನಿದ್ದೆ ಆಗಿದೆ ನನ್ನ ಫೇಸಲ್ಲಿ ಗೊತ್ತಾಗ್ತಾ ಇದೆ. ಹಾಗೆ ಇಲ್ಲಿ ಬಂದು ಕಾಫಿನ ಮಾಡ್ತಾ ಇರೋಂಥದ್ದು. ಇದು ಬಂದು ಕಾಫಿ. ಇಲ್ಲಿ ಬಂದು ನೋಡಿದರೆ ಬ್ರೂ ಕಾಫಿನ ನಾನು ಓಪನ್ ಮಾಡಿ ಹಾಕಿರೋಂಥದ್ದು. ಇಲ್ಲಿ ಬಂದು ಸಾಂಬಾರಿದೆ, ಮಸೊಪ್ಪು. ಇದಕ್ಕೆ ಸಾಯಂಕಾಲಕ್ಕೆ ಅನ್ನ ಮಾಡಬೇಕಾಗುತ್ತೆ. ಇಬ್ಬರೇ ಇರೋದ್ರಿಂದ ಪ್ರತಿ ಸಲನೂ ದಿನಕ್ಕೊಂಡೆ ಹೊಸ ಸಾಂಬಾರು ಮಾಡೋದಕ್ಕಾಗಲ್ಲ. ಯಾಕೆ ಅಂತಂದರೆ ಅದು ಖಾಲಿ ಆಗೋದಿಲ್ಲ. ಇಷ್ಟೇ ಮಾಡೋದಕ್ಕೂ ಆಗಲ್ಲ. ಅದು ಇಷ್ಟೇ ಮಾಡಿದ್ರು ಕೂಡ ಅಷ್ಟು ಹಾಗೇ ಆಗುತ್ತೆ. ಇನ್ನೇ 1 ಸ್ಪೂನು ಬೇಳೆ ಅಥವಾ 1 ಸ್ಪೂನ್ ಉಪ್ಪಾಗ್ಬೋದು, ಬಟ್ ಅದು 1 ಸ್ಪೂನ್ ಬೇಳೆ, 1/4 ಸ್ಪೂನ್ ಸಾಂಬಾರು ಪುಡಿ ಈ ಥರ ಎಲ್ಲ ಹಾಕಿ ಮಾಡೋದಕ್ಕೆ ಆಗೋದಿಲ್ಲ. ತುಂಬಾ ಸ್ಟ್ರೈನ್ ಆಗುತ್ತೆ. 1 ಟೈಮ್ ಮಾಡಿದರೆ ಸಾಂಬಾರು 2 ಟೈಮ್ ಹಾಗೆ ಆಗುತ್ತೆ. ನಿನ್ನೆ ಮಾಡಿದಂಥ ಸಾಂಬಾರು ನಿನ್ನೆ ಸಾಯಂಕಾಲ ಆಯಿತು, ಇವಾಗ ಸಾಯಂಕಾಲಕ್ಕೆ. ಇವತ್ತು ಬಂದು ಬೆಳಗ್ಗೆ ನಿಮಗೆ ಗೊತ್ತಿರೋ ಹಾಗೆ ಚಿತ್ರಾನ್ನ ಮಾಡಿದೆ. ನಾಳೆ ಪಾಲಕ್ ಪನ್ನೀರ್ ಪಲಾವ್ ಮಾಡೋಂತ ಐ ಶುಡ್ ಅಂದ್ಕೊಂಡಿದ್ದೀನಿ, ಮಾಡಬೇಕು ಅಂತ. ನೋಡೋಣ, ಖಂಡಿತ ಮಾಡ್ತೀನಿ. ಮಾಡಿದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಈ ಒಂದು ಎಲೆ ಬಂದು ನೋಡಿ ಎಷ್ಟು ಚೆನ್ನಾಗಿದೆ. ಏನು ಎಲೆ ಗೊತ್ತಾ ಇದು? ಈ ಎಲೆ ಬಂದು ಕಳಸಕ್ಕೆ ಇಟ್ಟಿದ್ದೆ ಅಲ್ವಾ ನಾನು ಹೋದ ವಾರ ಇಟ್ಟಿದ್ದಂಥ ಎಲೆ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ. ಬಿಳಿದೆ ಏನು ಸಕ್ಕತ್ತಾಗಿದೆ ಅಲ್ಲ. ಎಲೆ ಅಡಿಕೆ ಹಾಕೊಳ್ಳೋದಕ್ಕೆ ತುಂಬ ಸ್ಮೂತ್ ಚೆನ್ನಾಗಿದೆ. ಇನ್ನು ಈ ದೇವರಿಗೆ ಕಳ್ಸಕ್ಕೆ ಇಟ್ಟಿರೋಂಥ ಎಲೆ ಇದೆಯಲ್ವಾ, ಅದು ಸ್ವಲ್ಪ ಹಾರ್ಡ್ ಬ್ಲ್ಯಾಕ್ ಕಲರಲ್ಲಿದೆ, ಸ್ವಲ್ಪ ದಪ್ಪ. ಬಟ್ ಇದು ತುಂಬ ಚೆನ್ನಾಗಿ ಕ್ಯೂಟಾಗಿದೆ. ಎಷ್ಟು ಚೆನ್ನಾಗಿದೆ, ಸ್ಮೂತಾಗಿದೆ. ಯಾವ ಥರ ಅಂದರೆ ಸ್ಮೂತ್ ಮೈದಾ ಚಪಾತಿ ಅಥವಾ ಸ್ಮೂತ್ ದೋಸೆ
ಇತ್ತಲ್ಲ ಅದಕ್ಕಿಂತ ಸಾಫ್ಟ್ ಆಗಿದೆ. ಹಾಗೆ ಇಲ್ಲಿ ಕಾಫಿ ಬಂದು ಆಗ್ತಾ ಇದೆ. ಬೇಗ ಬೇಗ ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ ಇಲ್ಲಿ ಒಂದೆರಡು ಪಾತ್ರೆಗಳಿದ್ದಾವೆ, ಅಷ್ಟು ಜಾಸ್ತಿ ಇಲ್ಲ ಫ್ರೆಂಡ್ಸ್. ಒಂದೆರಡು ಪಾತ್ರೆಗಳನ್ನ ವಾಶ್ ಮಾಡಿ ಮುಖ ಫೇಸ್ ವಾಶ್ ಮಾಡ್ಕೊಂಡು ಬಂದು ಆಮೇಲೆ ನೆಕ್ಸ್ಟ್ ದೀಪ ಹಚ್ಚಬೇಕು. ನಾನು ಫಸ್ಟು ಫೇಸ್ ವಾಶ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡು ಕಾಫಿ ಮಾಡೋಣ ಅಂತ ಇದ್ದೆ ದೀಪ ಹಚ್ಚಿದ್ದಾದಮೇಲೆ. ಬಟ್ ಅದು ಯಾಕೋ ಕಾಫಿ ಕುಡಿಬೇಕು ಅನ್ನಿಸ್ತು. ಸಾಯಂಕಾಲ ಕತ್ಲಾದಾಗಲೇ ಮಾಡ್ತೀನಿ ಯಾವಾಗಲೂ ಎಲ್ಲ ಕೆಲಸ ಮುಗಿಸಿ. ಅದಕ್ಕೋಸ್ಕರ ಈಗಲೇ ಫಸ್ಟು ನಾನು ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಮಾಡೋಣ ಅಂತೇಳಿ. ಈಗಿನ 5:30 ಆಗಿದೆ. ಬೇಗ ಬೇಗ ಕಾಫಿ ಕುಡಿದು ಬೇಗ ಬೇಗ ಈ ಎಲ್ಲ ಕೆಲಸನ ಮುಗಿಸ್ಬಿಡ್ಬೋದು ಫ್ರೆಂಡ್ಸ್. ಓಕೆ, ಆಶೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ನಾನು ಎಲೆಕೋಸನ್ನ ಯೂಸ್ ಮಾಡಿಕೊಂಡು ಅವಳಿಗೆ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಐಡಿಯಾ ಮಾಡ್ತಾಯಿದ್ದೆ. ಏನು ಅಂತಲೂ ಗೊತ್ತಾಗಲಿಲ್ಲ. ಎಲೆಕೋಸಿನ ಒಂದು ಪಕೋಡ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ ನಾನು ಕೂಡ ಒಮ್ಮೆ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ನೋಡೋಣ, ನೀವು ಕೂಡ ಟ್ರೈ ಮಾಡಿ. ಇವತ್ತು ಹೇಗೆ ಬರುತ್ತೆ ಅಂತ ವೆಯ್ಟ್ ಮಾಡಿ ನೋಡಿ. ಇವಾಗ ಸಂಜೆ ಆಯ್ತಲ್ವ, ನಾನು ಫ್ರೆಶ್ ಅಪ್ ಆಗಿ ಸಾಯಂಕಾಲ ದೇವರಿಗೆ ದೀಪ ಹಚ್ಚಿದ್ದಂಥದ್ದು. ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ಹೇಳು? ಕಿಸ್ ಮಾಡು ಅಂತ ಹೇಳಿದೀನಿ. ಏನ್ ಮಾಡ್ತಾ ಇದ್ದೀನಿ? ಇದು ಗೋಬಿ ಮಂಚೂರಿ, ಎಲೆ ಪಕೋಡ. ಎಲೆಕೋಸಿನ ಪಕೋಡ, ಎಲೆ ಪಕೋಡ ಅಂತ. ಇವತ್ತು ಏನ್ ಗೊತ್ತಾ ಸ್ಪೆಷಲ್? ಎಲೆ ಪಕೋಡದ ಸ್ಪೆಷಲ್. ನಿಂಗೆ ಇಷ್ಟನಾ? ಎಂದು ತಿಂದೇ ಇಲ್ಲ ನಾನು, ಕೇಳೂ ಇಲ್ಲ ಹೆಸರನ್ನ. ಇವತ್ತು ನಿನ್ನ ಬೈದಾನೆ ಕೇಳಿದ್ದು ಎಲೆ ಪಕೋಡ ಮಾಡ್ಕೊಡ್ತೀನಿ. ಐ ವಿಲ್ ಡೂ ದಟ್. ಎಲೆ ಪಕೋಡ. ವೈ ಐ ಆಮ್ ಈಸ್ ದೇರ್? ಐ ಡೂಯಿಂಗ್ ಎಲೆ ಪಕೋಡ. ಎಲೆ ಪಕೋಡ ಮಾಡೋಕ್ಕೆ ಇರೋದು. ಸಂಜೆ ಹೊತ್ತು ಸ್ನ್ಯಾಕ್ಸ್ ಮಾಡ್ಕೊಡ್ಬೇಕಲ್ವಾ, ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್? ಸ್ಪೆಷಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲೆ ಪಕೋಡ ಅಥವಾ ಎಲೆಕೋಸಿನ ಪಕೋಡ. ದಪ್ಪ ದಪ್ಪ ಈಗ ನಾವೇನು ಜ್ಯೂಸ್ ಮಾಡೋದಕ್ಕೆ ದಪ್ಪ ದಪ್ಪ ಹಣ್ಣು ಸ್ಲೈಸ್ ಮಾಡಿ ಹಾಕ್ತೀವಲ್ಲ, ಆ ಥರ ಹಾಕ್ಬಿಟ್ಟು ಈಗ ಅಡ್ರ ಬಡ್ರ ಕಟ್ ಮಾಡಿ ಹಾಕ್ಬಿಟ್ಟು ಒಂದು 2 ಸಲ ಅಂದ್ಬಿಟ್ರು ಕೂಡ ಆಗೋಗುತ್ತೆ, ಬೇಗ ಪ್ರಿಪೇರ್ ಆಗ್ಬಿಡುತ್ತೆ ಅನ್ಬೋದು. ಬಟ್ ಆದರೆ ತುಂಬ ಚಿಕ್ಕದಾಗ್ಬಿಟ್ರೆ ಅಂತೇಳಿ ನಾನು ಮಾಡ್ತಾ ಇರೋದು. ಸ್ವಲ್ಪ ದಪ್ಪ ಬೇಕು, ನನಗೆ ಇಷ್ಟ ದಪ್ಪ ಇರಲಿ ಅಂತ ಹೇಳ್ಬಿಟ್ಟು ಬಾಯಿಗೆ ಸಿಗಬೇಕು ಕ್ರಂಚಿಯಾಗಿ, ಆ ಥರ ಮಾಡೋಣ ಅಂತೇಳ್ಬಿಟ್ಟು ನಾನು ಕೈಯಲ್ಲಿ ಹೆಚ್ಚ್ತಾ ಇರೋಂಥದ್ದು. ಅದಕ್ಕೆ ನಿಮಗೆ ಈಸಿ ಆಗಬೇಕು, ಟೈಮ್ ಇಲ್ಲ ಅಂತಂದರೆ ನೀವೇನು ಮಾಡ್ತೀರ ಗೊತ್ತಾ, ಈ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು 1-2 ಸಲ ಗಿರ್ಗಿರ್ ಅನ್ಸ್ಬಿಟ್ರೆ ಅದಕ್ಕೆ ನಾವು ಬೇಕಾದಂಥ ಪೌಡರ್ಸು ಹಾಗೆ ಏನು ನಾವೆಲ್ಲ ಆ್ಯಡ್ ಮಾಡಿ ನಾವು ಈ ಒಂದು ಪಕೋಡ ಮಾಡೋದಕ್ಕೆ ಆ್ಯಡ್ ಮಾಡಿದ್ರೆ ಮಿಕ್ಸ್ ಮಾಡ್ಕೊಂಡು ನಾವು ಮಾಡೋದ್ರಿಂದ ಈಸಿನೂ ಕೂಡ ಆಗುತ್ತೆ. ಈಸಿ ಟು ಕುಕ್ಕಿಂಗ್ ಮಾಡ್ಬೋದು. ಸ್ವಲ್ಪ ಕ್ರಂಚಿಯಾಗಿ ಸಿಗಬೇಕು, ಸ್ವಲ್ಪ ಬಾಯಿಗೆ ದಪ್ಪ ದಪ್ಪ ಅಂತ ಹೇಳ್ಬಿಟ್ಟು ಈ ಥರ ಸಣ್ಣದಾಗಿ ಇಷ್ಟ ಇರೋಂಥದ್ದು ಫ್ರೆಂಡ್ಸ್. ಜಾಸ್ತಿ ಅಂಥ ದಪ್ಪನೂ ಇಲ್ಲ, ಅಂಥ ಸಣ್ಣನೂ ಇಲ್ಲ, ತೀರಾ. ಇವಾಗ ಸ್ಟವ್ ಹಚ್ಚಿ ಈ ಬಾಣಲಿ ಇಟ್ಟಿದ್ದೀನಿ. ಈ ಬಾಣಲಿ ಈ ಎಣ್ಣೆ ಹಾಕ್ಬಿಟ್ಟು ಇಟ್ಬಿಟ್ರೆ ಅದು ಕಾಯೋ ಅಷ್ಟೊತ್ತಿಗೆ ನಾನು ಈ ಎಲೆಕೋಸಿನ ಪಕೋಡಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲ ನಾನು ಓಜೆ ರೆಡಿ ಮಾಡ್ಕೋಬೋದು ಅಂತೇಳಿ ಈಗ ಫಸ್ಟು ಈ ಒಂದನ್ನು ನೋಡಿ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೀನಿ, ಅದಷ್ಟೊತ್ತಿಗೆ ಕಾದ್ಕೊಳ್ಳಿ ಅಲ್ವಾ ಫ್ರೆಂಡ್ಸ್. ಇವಾಗ ನಾನು ಈ ಒಂದು ಎಲೆಕೋಸನ್ನ ಹಾಕ್ತಾ ಇರೋಂಥದ್ದು. ನಾನು ಹಾಕ್ತಾ ಇದ್ದೀನಿ ಇವಾಗ ಎಲೆಕೋಸ್. ಹಾಗೆ ಇದಕ್ಕೆ ಸ್ವಲ್ಪ ಖಾರ ಇಲ್ಲಿ ಅಂತೇಳಿ ಸ್ವಲ್ಪ ಹಸಿಕಾಯಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕ್ವಾಂಟಿಟಿಲಿ ಈರುಳ್ಳಿ ಹಾಕ್ತಾ ಇದ್ದೀನಿ, ಇಬ್ಬರಿಗೆ ಅಲ್ವಾ ಅದಕ್ಕೆ ಸ್ವಲ್ಪ. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 2 ಸ್ಪೂನು ಅಷ್ಟು ನೋಡಿಕೊಂಡು ನೀವು ಎಷ್ಟು ವರ್ಷ ತಗೊಂತೀರ ಅಷ್ಟು ನಾವು ಈ ಒಂದು ಮೈದಾ ಹಿಟ್ಟನ್ನ ಆ್ಯಡ್ ಮಾಡ್ಕೋಬೋದು. ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ನೋಡ್ಕೊಂಡು ಅಂದಾಜು ಮೇಲೆ ಹಾಕ್ಕೊತಾ ಇದ್ದೀನಿ. ಇದು ಕಾರ್ನ್ಫ್ಲೋರ್ದು ಹಿಟ್ಟು ಕೂಡ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಖಾರಕ್ಕೋಸ್ಕರ ಈ ಒಂದು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಪುಡಿ ಮಸಾಲ ಸ್ವಲ್ಪ ಟೇಸ್ಟ್ ಗರಂ ಆಗಿ ಸ್ವಲ್ಪ ಚೇಂಜ್ ಆಗಿರಲಿ ಅಂತೇಳಿ ಸ್ವಲ್ಪ ಇದು ಬಿರಿಯಾನಿ ಪೌಡರ್, ಈ ಒಂದು ಬಿರಿಯಾನಿ ಪೌಡರ್ನ ನಾನು ಆ್ಯಡ್ ಮಾಡ್ತಿರೋಂಥದ್ದು
ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ 1ರಿಂದ 2 ಹನಿ ನಾನು ನಿಂಬೆ ಹಣ್ಣಿನ ರಸವನ್ನು ಕೂಡ ಹಾಕಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ಇವಾಗ ಫಸ್ಟ್ ನೀರನ್ನು ಹಾಕ್ದೇನೆ ಫಸ್ಟು ಒಣ ಏನಿದೆ ಅಲ್ವಾ ಅದನ್ನೆಲ್ಲ ಚೆನ್ನಾಗಿ ಡ್ರೈನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಇರುವಾಗಲೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಂತರ ಸ್ವಲ್ಪ ನೀರನ್ನ ಈ ಥರ ಚಿಮ್ಮಿಸ್ಕೋಬೇಕಾಗುತ್ತೆ. ಸ್ವಲ್ಪ ನೀರನ್ನ ಹಾಕೋಬೇಕಾಗುತ್ತೆ. ಜಾಸ್ತಿ ನಾವು ಕ್ವಾಂಟಿಟಿಯಲ್ಲಿ ನೀರನ್ನ ಹಾಕೋದು ಬೇಡ ಅಂತ ಹೇಳ್ತೀನಿ. ಯಾಕಂದರೆ ಕ್ರಂಚಿನೆಸ್ ಇರಲ್ಲ, ಹಾಗೆ ಕ್ರಿಸ್ಪಿನೆಸ್ ಇರಲ್ಲ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಕಲ್ಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈ ಕಡೆ ಎಣ್ಣೆ ಕಾದಿದೆ, ಒಂದ್ಸಲ ಚೆಕ್ ಮಾಡ್ಕೊಂಬಿಡೋಣ. ಹೌದು, ಎಣ್ಣೆ ಕಾದಿದೆ. ಇವಾಗ ಬಂದು ನಾನು ಪಕೋಡನ ಮಾಡ್ತಾರಂಥದ್ದು ಎಲೆಕೋಸಿನ ಪಕೋಡ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗಿಯೂ ನಿಜವಾಗ್ಲೂ ಏನು ಕ್ರಿಸ್ಪಿಯಾಗಿ ಏನು ಟೇಸ್ಟಿಫುಲ್ ಆಗಿತ್ತು ಗೊತ್ತಾ. ನಾನು ಏನೇನೆಲ್ಲ ಯೂಸ್ ಮಾಡಿ ನಾನು ಒಂದು ಏನು ಹೇಳ್ತಾರೆ, ಈ ಮಸಾಲ ಪೌಡರ್ ಆಗಿರ್ಬೋದು, ಬಿರಿಯಾನಿ ಪೌಡರ್ ಆಗಿರ್ಬೋದು, ಚಿಲ್ಲಿ ಪೌಡರ್ ಆಗಿರ್ಬೋದು, ಇದೆಲ್ಲ ಏನು ಆ್ಯಡ್ ಮಾಡಿದ್ದೀನಲ್ವ ತುಂಬಾ ಟೇಸ್ಟ್ ಕೊಡ್ತು. ನೀವು ಒಮ್ಮೆ ಟ್ರೈ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇವಾಗ ಅಂತೂ ಇಂತೂ ರೆಡಿ ಆಯಿತು. ಏನು ಎಲೆಕೋಸಿನ ಒಂದು ಪಕೋಡ. ಆಶಿಂಗೆ ತುಂಬ ಕ್ರಿಸ್ಪಿಯಾಗಿರೋಂಥ ಪಕೋಡ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಅವಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾಳೆ, ಅಮ್ಮ ಏನಾದರೂ ಸಮಥಿಂಗ್ ಸ್ಪೆಷಲ್ ಮಾಡುತ್ತೆ ಅಂತಂದರೆ ಅವಳು ತುಂಬಾ ಇಷ್ಟ ಆಗುತ್ತೆ, ವೆಯ್ಟ್ ಮಾಡ್ತಿರ್ತಾಳೆ. ಈ ಕುರ್ಕುರೆ ಆ ಥರ ತಿಂಡಿ ಅಂತ ಏನು ಹೇಳ್ತಾರೆ ಅದನ್ನೆಲ್ಲ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಕೈಲಾದ ಮಟ್ಟಿಗೆ ವೆರೈಟಿ ಮಾಡಿ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಂತಲೇ ಹೇಳ್ಬೋದು. This is for you. Take it eating. How is it? Tell me. Come fast. Tell me fast. Thank you. ಒಂದು ನಿಮಿಷ. ಟೇಸ್ಟ್ ಮಾಡು, ಹೇಗಿದೆ ಹೇಳು ಕುಕ್ಕುಬರಿ. Okay. ಹೇಗಿದೆ? ಹೆಂಗಿದೆ ಪಕೋಡ? ಅದು ಫ್ರೆಂಡ್ಸ್, ಎಲೆಕೋಸಿನ ಪಕೋಡ ಆಶೆಗೆ ನಾನು ಇವತ್ತು ಸ್ಪೆಷಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಕುಕ್ಕುಮಾರಿಗೆ. ಸೂಪರ್ ಆಗಿದೆ, ಸೂಪರ್ ಗೈಸ್. ಐ ಆಮ್ ಗೋನ್ ಟೇಕ್ ದಟ್. ವಾವ್, ಸೂಪರ್ ಫ್ರೆಂಡ್ಸ್, ವೆರಿ ಸೂಪರ್ ಇದೆ. ನಾನು ಏನೋ ಅನ್ಕೊಂಡಿದ್ದೆ ನಿಜವಾಗ್ಲೂ, ಸುಮ್ಮನೆ ನನ್ನ ಒಂದು ಓನ್ ಐಡಿಯಾದಲ್ಲಿ ಮಾಡಿದ್ದು. ಒಮ್ಮೆ ಟ್ರೈ ಮಾಡಿ. ಚೆನ್ನಾಗಿದೆ ಗೈಸ್, ನೀವು ಸಹ ಟ್ರೈ ಮಾಡಿ ಮನೇಲಿ. ಸೂಪರ್. ಕೇಳಿದ್ರಲ್ವಾ ಆಶಾ ಹೇಳಿದ್ದು ಎಷ್ಟು ಇಷ್ಟಪಟ್ಲು ಈ ಒಂದು ಎಲೆಕೋಸಿನ ಪಕೋಡ ಅಂತ. ಈ ಥರ ಅವಳಿಗೆ ಸಾಯಂಕಾಲ ಏನಾದರೂ ವೆರೈಟಿ ಕ್ರಿಸ್ಪಿಯಾಗಿರೋಂಥದ್ದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬಾ ಖುಷಿಯಾಗಿರ್ತಾಳೆ. ಎಲ್ಲ ಮಕ್ಕಳು ಕೂಡ ಅಷ್ಟೇ, ಅವ್ರ ಮಕ್ಕಳಿಗೆ ಏನಾದರೂ ತಿನ್ನೋದು ಮನೇಲಿ ಸ್ಪೆಷಲ್ಲಾಗಿ ಏನಾದರೂ ಮಾಡ್ತಾಯಿದ್ರೆ ಅಮ್ಮ ಮಾಡಿರೋ ಒಂದು ಪ್ಲೇಟಲ್ಲಿ ಹಾಕೊಂಡು ತಂದುಕೊಡೋರ್ಗು ಅವ್ರಿಗೆ ಎಷ್ಟು ಕಾತರದಿಂದ ಮಕ್ಕಳು ಕಾಯ್ತಾ ಇರ್ತಾರಲ್ವ. ಅಮ್ಮ ಏನೋ ನನಗೋಸ್ಕರ ಏನೋ ಮಾಡಿದ್ದಾರೆ, ಏನೋ ತಿನ್ನಬೇಕು, ಇವತ್ತು ಸಾಯಂಕಾಲ ಏನು ಸ್ಪೆಷಲ್ ಮಾಡಿರ್ತಾರೆ, ಅದು ಒಂದು ಪ್ಲೇಟಲ್ಲಿ ಹಾಕ್ಕೊಟ್ಟಾಗ ಅವರಿಗೆ ಆಗೋವಂಥ ಖುಷಿನೇ ಬೇರೆ. ಅದು ಗೆಸ್ ಮಾಡೋ ಥರ ಇರಬೇಕು, ಗೊತ್ತೇ ಇರಬಾರ್ದು. ಇನ್ನು ಆ ಥರ ಇತ್ತು ಅಂದರೆ ಇನ್ನು ಮಕ್ಕಳು ತುಂಬಾ ಖುಷಿಯಿಂದ ತಿಂತಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತು ನಾನು ಎಲೆಕೋಸಿನ ಪಕೋಡ ಯಾವ ಥರ ಮಾಡಿದೆ ಅದು ನನ್ನ ಓನ್ ಸ್ಟೈಲಲ್ಲಿ ಐಡಿಯಾದಿಂದ ಮಾಡಿರೋಂಥದ್ದು. ಬನ್ನಿ ಆಶನ ಕೇಳೋಣ, ಕುಕ್ಕು ಅವ್ರನ್ನ. ಕುಕ್ಕು ಅವರೇ, ಹೇಗಿತ್ತು ಎಲೆಕೋಸಿನ ಪಕೋಡ? ಚೆನ್ನಾಗಿತ್ತು ಗೈಸ್. ಫ್ರೆಂಡ್ಸ್, ಇದ್ರ ಜೊತೆಗೆ ಇನ್ನೂ ಒಂದು ಸ್ಪೆಷಲಾಗಿ ನಾನು ಇವತ್ತು ಟ್ರೈ ಮಾಡಿದೆ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಖಂಡಿತ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ನಿಮ್ಮ ಜೊತೆ ಅದು ಶೇರ್ ಮಾಡ್ಕೊತೀನಿ. ಬಟ್ ಆದರೆ ಇವತ್ತು ನಾನು ಅದ್ರ ಬಗ್ಗೆ ಚೂರು ಕೂಡ ಸುಳ್ಳುಗಳಲ್ಲ, ನೀವು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರಬೇಕಲ್ವಾ. ಹಾಗಾಗಿ ಆಶನೇ ಅದು ನಂಗೆ ಐಡಿಯಾ ಹೇಳ್ಕೊಟ್ಟಿದ್ದು, ಕುಕ್ಕುಮರಿನೇ ಐಡಿಯಾ ಹೇಳ್ಕೊಟ್ಟಿದ್ದಮ್ಮ, ಈ ಥರ ಮಾಡು ಬೋಂಡಾನ ಹಂಗೆ ಹಿಂಗೆ ಅಂತೇಳಿ. ನಾನು ಬೇಡ, ಸುಮ್ಮನೆ ಕೆಟ್ಟೋಗುತ್ತೆ ಕಣ, ಬೇಡ ಅಂತ ಅಂದೆ. ಅಲ್ಗೂ ಇಲ್ಲ, ನೋಡೋಣ ಟ್ರೈ ಮಾಡು, ಅದನ್ನ ನೆಕ್ಸ್ಟ್ ನಿನಗೆ ರೆಸಿಪಿ ಚೆನ್ನಾಗಿರುತ್ತೆ ಅಂತಂದು ನೆಕ್ಸ್ಟ್ ಟ್ರೈ ಮಾಡು ಅಂತ ಬೇಕಿದ್ದು. ಸುಮ್ಮನೆ 1-2 ಮಾಡು ಬೋಂಡ ಅಂತ ಅಂದ್ಲು. ಅದಕ್ಕೆ ನಾನು ಆ ಥರ ಮಾಡಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂತು. ಖಂಡಿತವಾಗಿ ನಾನು ಆ ಒಂದು ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ಅದನ್ನು ಕೂಡ ನಾನು ನಿಮ್ಮ ಜೊತೆ ಹೇಗೆ ಮಾಡೋದು ಏನು ಎತ್ತ ಅಂತ ನಾನು ಖಂಡಿತ ಅದನ್ನು ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ
ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನು ಯಾರಿಗೆಲ್ಲ ನಮ್ಮ ಆಶನ್ ಚಾನಲ್ ಸಿಕ್ಕಿದೆ, ಕುಕ್ಕು ಚಾನಲ್ ಸಿಕ್ಕಿದೆ, ಅವಳು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಒಂದು ಏನು ನಿಮಗೆ ಗೊತ್ತಿಲ್ದಿರೋ ಸೀಕ್ರೆಟ್ ಥರ ಇದೆ, ಬಟ್ ಅದು ಸೀಕ್ರೆಟ್ ಅಲ್ಲ. ಗೊತ್ತಿಲ್ಲದೆ ಇದ್ದಾಗ ಅದು ಸೀಕ್ರೆಟ್ ಅಂತಾನೆ ನಿಮಗೆ ಕನ್ವರ್ಟ್ ಆಗಿರುತ್ತೆ. ಅದು ಸೀಕ್ರೆಟ್ ಆಗಿರೋದನ್ನು ನಾನು ಯಾವತ್ತೂ ರಿವ್ಯೂವಲ್ಲಿ ಮಾಡ್ತೀನಿ. ಏನು ವರ್ಕ್ ಮಾಡೋದು ಏನು ಆಯ್ತು ಡಾಕ್ಯುಮೆಂಟ್ ಕ್ವಶನಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇವಳ ಚಾನಲ್ನ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.